ನೀವು ಮತ್ತು ಚಿನ್ನಯ್ಯ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಅಂತ? ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ದರು, ಸೌಜನ್ಯ ಬರೋ ಹೋರಾಟಗಾರರಿದ್ದರು. ಆದಿಚುಂಚನಗಿರಿಯಲ್ಲಿ ಒಂದೂವರೆ ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವೀಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿಯಲ್ಲ ಮುಂದೆ, ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದ್ದಾರೆ ನನ್ನ ಹತ್ರ, ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು, ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ವಿವರವನ್ನು ಹೇಳ್ತೇವೆ ಅಂತೇಳಿ. ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ, ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ. ಯಾವ ಸ್ವಾಮೀಜಿಗಳು ಬೇಕಾದರೆ ಇರಲಿ, ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಇವತ್ತು ಹೇಳ್ತೇನೆ, ಮುಂದೆ ಹೇಳಿದ್ದೇನೆ, ಹಿಂದೆ ಹೇಳ್ತೇನೆ. ನೀವು ಮತ್ತು ಚಿನ್ನಯ್ಯ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಅಂತ? ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ದರು, ಸೌಜನ್ಯ ಬರೋ ಹೋರಾಟಗಾರರಿದ್ದರು. ಆದಿಚುಂಚನಗಿರಿಯಲ್ಲಿ ಒಂದೂವರೆ ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವೀಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿಯಲ್ಲ ಮುಂದೆ, ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದ್ದಾರೆ ನನ್ನ ಹತ್ರ, ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು, ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ವಿವರವನ್ನು ಹೇಳ್ತೇವೆ ಅಂತೇಳಿ. ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ, ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ. ಯಾವ ಸ್ವಾಮೀಜಿಗಳು ಬೇಕಾದರೆ ಇರಲಿ, ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಇವತ್ತು ಹೇಳ್ತೇನೆ, ಮುಂದೆ ಹೇಳಿದ್ದೇನೆ, ಹಿಂದೆ ಹೇಳ್ತೇನೆ.